ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 19ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಇವತ್ತು ನಿಫ್ಟಿನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 42 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಬಟ್ ಸ್ಟಿಲ್ ನಿಫ್ಟಿ 23,500ರ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 36 ಪಾಯಿಂಟ್ಗಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ 957 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಇವತ್ತು ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಇತ್ತು. ಸೊ ಆ ಒಂದು ರೀಸನ್ನಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆಯ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ನಿಫ್ಟಿನಲ್ಲಿ ವಾಲಟಾಲಿಟಿ ನೋಡೋದಕ್ಕೆ ಸಿಕ್ತು. 23,600ರ ಮೇಲ್ಗಡೆ ಬೆಳಿಗ್ಗೆ ನಿಫ್ಟಿ ಓಪನ್ ಆಗಿತ್ತು. ಆ ಒಂದು ಲೆವೆಲ್ನಿಂದ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಮತ್ತೆ ಮಧ್ಯಾಹ್ನದ ನಂತರ ನಿಫ್ಟಿ 23,650ರ ಲೆವೆಲನ್ನು ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಲ್ಲಿ ಸಸ್ಟೈನ್ ಆಗಲಿಲ್ಲ. ಕೊನೆಯ ಅರ್ಧ ಗಂಟೆ ಸಮಯದಲ್ಲಿ ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ನಿಫ್ಟಿಯ ಎಕ್ಸ್ಪೈರಿ ಇರುತ್ತೆ. ಸೊ ನಾಳೆ ಇನ್ನಷ್ಟು ವಾಲಟಾಲಿಟಿಯನ್ನು ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಟಾಪ್ ಗೇನರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿನಲ್ಲಿ ಪಾಸಿಟಿವಿಟಿ ಇರಬೇಕು ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಬೈಯಿಂಗ್ ಎಮರ್ಜ್ ಆಗಬೇಕಾಗುತ್ತೆ. ಎಸ್ಪೆಷಲಿ ಯಾವೆಲ್ಲ ಸ್ಟಾಕ್ಗಳು ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಒಂದು ವೆಯ್ಟೇಜನ್ನು ಹೊಂದಿದೆ ಆ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. HDFC ಬ್ಯಾಂಕ್ 3% ಗೇನ್ ಆಗಿದೆ. HDFC ಬ್ಯಾಂಕ್ ಸ್ವಲ್ಪ ಸಮಯದ ಹಿಂದೆ 1,400ರ ಕೆಳಗಡೆ ಹೋಗಿತ್ತು. Q2 Q3 ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಬಟ್ Q4ನಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ ಆಗಿತ್ತು. ಎಸ್ಪೆಷಲಿ ಇವರ ನೆಟ್ ಮಾರ್ಜಿನ್ಸ್ ಸ್ವಲ್ಪ ಇಂಪ್ರೂವ್ ಆಗೋದು ಕಾಣಿಸಿತ್ತು. ಆದ್ದರಿಂದ ಬ್ರೋಕರೇಜ್ಗಳು ಕೂಡ 1,900ರಿಂದ 2,000 ಟಾರ್ಗೆಟ್ಸನ್ನು HDFC ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಸ್ಲೋ ಆಗಿ ಈಗ HDFC ಬ್ಯಾಂಕ್ ರಿಕವರ್ ಆಗ್ತದೆ. ಹಾಗೆ ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೂಡ 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕಲ್ಲಿ ಇನ್ನೊಂದು ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸಲ್ಲಿ ಇವರು ತಮ್ಮ ಸ್ಟೇಕನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. ಆಲ್ರೆಡಿ 19% ಸ್ಟೇಕನ್ನು ಆಕ್ಸಿಸ್ ಬ್ಯಾಂಕ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸಲ್ಲಿ ಹೋಲ್ಡ್ ಮಾಡ್ತಾರೆ. ಅದನ್ನು ಇನ್ನೂ 1% ಇನ್ಕ್ರೀಸ್ ಮಾಡುವಂಥ ಪ್ಲಾನ್ಸ್ ಇದೆ. 336 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಆಕ್ಸಿಸ್ ಬ್ಯಾಂಕ್ ಮ್ಯಾಕ್ಸ್ ಲೈಫಲ್ಲಿ ಮಾಡುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಸೊ ದೊಡ್ಡ ದೊಡ್ಡ ಬ್ಯಾಂಕ್ಗಳು HDFC ಬ್ಯಾಂಕ್, ICICI ಬ್ಯಾಂಕ್, SBI ತಮ್ಮದೇ ಆದ ಒಂದು ಲೈಫ್ ಇನ್ಶೂರೆನ್ಸ್ ಆರ್ಮ್ ಸಬ್ಸಿಡರಿ ಕಂಪನಿಯನ್ನು ಹೊಂದಿದ್ದಾರೆ. ಬಟ್ ಆಕ್ಸಿಸ್ ಬ್ಯಾಂಕ್ನಲ್ಲಿ ಯಾವುದೇ ರೀತಿಯ ಇನ್ಶೂರೆನ್ಸ್ ಆರ್ಮ್ ಇಲ್ಲ. ಆದ್ದರಿಂದ ಅವರು ಮ್ಯಾಕ್ಸ್ ಲೈಫನ್ನು ತಮ್ಮ ಇನ್ಶೂರೆನ್ಸ್ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ICICI ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಕೂಡ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ಸ್ಟಾಕ್ಗಳಲ್ಲಿ ಕೂಡ 1.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಟೈಟನ್ ನೋಡೋದಕ್ಕೆ ಸಿಕ್ತು. ಟೈಟನ್ನಲ್ಲಿ 3.5% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಲಾಂಗ್ ಟರ್ಮ್ಗೆ ಶೇರ್ಸ್ಗಳನ್ನು ಆವ್ರೇಜ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಆಪರ್ಚುನಿಟಿ ಇಲ್ಲಿ ಕ್ರಿಯೇಟ್ ಆಗ್ತದೆ. ಸೊ ಮುಂದಿನ 1-2 ಕ್ವಾರ್ಟರ್ ಸ್ವಲ್ಪ ಪ್ಯಾನಿಕ್ ಇರ್ಬೋದು ಅಂತ ಬ್ರೋಕರೇಜ್ಗಳು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಆ ಒಂದು ರೀಸನ್ನಿಂದ ಟೈಟನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಇದನ್ನು ಲಾಂಗ್ ಟರ್ಮ್ ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡಿ ಆವ್ರೇಜಿಂಗನ್ನು ಮಾಡ್ಕೋಬೋದಾಗುತ್ತೆ. ಹಾಗೆ LNTಯಲ್ಲಿ ಕೂಡ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ ಸ್ಟಾಕ್ ಆಲ್ಮೋಸ್ಟ್ 3% ಕರೆಕ್ಟ್ ಆಗಿದೆ. ಸೊ ಮತ್ತೆ ಸ್ಲೋ ಆಗಿ ಬಜೆಟ್ ಟೈಮ್ನ ಅರೌಂಡಲ್ಲಿ LNT ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ LNTಯನ್ನು ಕೂಡ ವಾಚ್ ಲಿಸ್ಟ್ನಲ್ಲಿ ಇಟ್ಕೋಬೋದಾಗುತ್ತೆ. ಮಾರುತಿ ಸುಜುಕಿ ಕೂಡ ಇವತ್ತು 2.5% ಕರೆಕ್ಟ್ ಆಗಿದೆ. ನಿನ್ನೆ ಕೂಡ ಮಾರುತಿ ಸುಜುಕಿ ಟಾಪ್ ಲೂಸರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಭಾರತಿ ಏರ್ಟೆಲ್ನಲ್ಲಿ ಕೂಡ 2.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇಂಡಾಲ್ಕೋ ಕೂಡ 2.5% ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಒಳ್ಳೆಯ ಒಂದು ಬೈಯಿಂಗ್ DIIs ಮತ್ತು FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. DIIs 7,100 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗನ್ನು ಮಾಡಿದರೆ FIIs 7,900 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗನ್ನು ಮಾಡಿದ್ದಾರೆ. ಸೊ FIIs ಕಡೆಯಿಂದ ಒಳ್ಳೆಯ ಒಂದು ಬೈಯಿಂಗ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಬರ್ತಿರೋದು ಕಾಣಿಸ್ತದೆ. ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. SBI 20,000 ಕೋಟಿಯಷ್ಟು ಫಂಡ್ ರೈಸಿಂಗ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಬೋರ್ಡ್ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಈ ಒಂದು ಫಂಡ್ ರೈಸಿಂಗ್ ಅನ್ನು ಪ್ರೈವೇಟ್ ಪ್ಲೇಸ್ಮೆಂಟ್ ಅಥವಾ ಪಬ್ಲಿಕ್ ಇಶ್ಯೂ ಮೂಲಕ ಬಾಂಡ್ಗಳನ್ನು ಇಶ್ಯೂ ಮಾಡಿ ರೈಸ್ ಮಾಡಬೇಕು ಅಂತ SBI ಪ್ಲಾನ್ಸ್ ಅನ್ನು ಮಾಡಿದ್ದಾರೆ. ಪ್ರೈವೇಟ್ ಪ್ಲೇಸ್ಮೆಂಟ್ ಆದರೆ QIBಗಳು ಈ ಒಂದು ಬಾಂಡ್ಸ್ಗಳನ್ನು ಪರ್ಚೇಸ್ ಮಾಡ್ಬೋದಾಗುತ್ತೆ. ಪಬ್ಲಿಕ್ ಇಶ್ಯೂ ಮೂಲಕ ಫಂಡ್ ರೈಸಿಂಗ್ ಅನ್ನು ಮಾಡ್ತೀವಿ ಅಂತ ಏನಾದರೂ SBI ಪ್ಲಾನ್ ಅನ್ನು ಮಾಡಿದ್ರೆ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಈ ಬಾಂಡ್ಗಳು ನಮಗೆ RBIನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇರುತ್ತೆ. ರೀಸೆಂಟಾಗಿ ಇನ್ಫ್ರಾಸ್ಟ್ರಕ್ಚರಲ್ ಬಾಂಡ್ನಿಂದ ಕೂಡ 20,000 ಕೋಟಿಯ ಫಂಡ್ ರೈಸಿಂಗ್ ಅನ್ನು ಮಾಡಿದ್ರು. ಹಾಗೆ ಪ್ರೈವೇಟ್ ಪ್ಲೇಸ್ಮೆಂಟ್ನ ಮೂಲಕ 5,000 ಕೋಟಿಯ ಫಂಡ್ ರೈಸಿಂಗ್ ಅನ್ನು ಜನವರಿನಲ್ಲಿ ಮಾಡಿದ್ರು. ಅದಕ್ಕೆ 8.34%ನ ಇಂಟ್ರೆಸ್ಟ್ ರೇಟನ್ನು ಅವರು ಫಿಕ್ಸ್ ಮಾಡಿದ್ರು. ಸೊ ಪಬ್ಲಿಕ್ ಪ್ಲೇಸ್ಮೆಂಟ್ ಇದ್ರೆ RBIನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಈ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಮಿನಿಮಮ್ 10,000ದಷ್ಟು ಇನ್ವೆಸ್ಟ್ಮೆಂಟ್ ಬಾಂಡ್ಗಳಲ್ಲಿ ಮಾಡಬೇಕಾಗುತ್ತೆ. ಅದಾದಮೇಲೆ ಮ್ಯಾಕ್ಸಿಮಮ್ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ಬೋದಾಗುತ್ತೆ. ಇಯರ್ಲಿ 8ರಿಂದ 8.5%ನಷ್ಟು ಇಂಟ್ರೆಸ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಕೆಲವೊಂದಿಷ್ಟು ಬಾಂಡ್ಗಳು ಪ್ರೈವೇಟ್ ವೆಬ್ಸೈಟ್ಗಳಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ವಿಂಟ್ ವೆಲ್ತ್ ಆಗಿರ್ಬೋದು, ಇಂಡಿಯಾ ಬಾಂಡ್ಸ್ ಆಗಿರ್ಬೋದು. ಸೊ ಈ ರೀತಿಯ ವೆಬ್ಸೈಟ್ಗಳಲ್ಲಿ ಕೂಡ ಬಾಂಡ್ ಇನ್ವೆಸ್ಟ್ಮೆಂಟ್ ಅವೈಲೇಬಲ್ ಇರುತ್ತೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇವತ್ತು 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಮಧ್ಯಾಹ್ನದ ಸಮಯದಲ್ಲಿ ಈ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ತು. ಆಗ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸಡನ್ ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ಫಂಡ್ ರೈಸಿಂಗ್ ಮಾಡಿದಂಥ ಅಮೌಂಟನ್ನು ಅವರು ಲೆಂಡಿಂಗ್ನಲ್ಲಿ ಯೂಸ್ ಮಾಡ್ಕೋತಾರೆ.
ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಪಬ್ಲಿಕ್ಗೆ 8ರಿಂದ 8.5% ಇಂಟ್ರೆಸ್ಟನ್ನು ಅವರು ಪೇ ಮಾಡ್ತಾರೆ. ಅದೇ ಲೋನ್ನಲ್ಲಿ 11ರಿಂದ 12% ಇಂಟ್ರೆಸ್ಟನ್ನು ಬ್ಯಾಂಕ್ಗಳು ತಗೋತಾರೆ. ವೊಡಾಫೋನ್ ಐಡಿಯಾ ಆಸ್ ಎಕ್ಸ್ಪೆಕ್ಟೆಡ್ ಇಂಡಸ್ ಟವರ್ನಲ್ಲಿ ತಮ್ಮ ಸ್ಟೇಕನ್ನು ಸೇಲ್ ಮಾಡಿದ್ದಾರೆ. 21% ಸ್ಟೇಕ್ ಸೇಲ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 18% ಸ್ಟೇಕ್ ಸೇಲ್ ಬರ್ತಿರೋದು ಕಾಣಿಸ್ತದ. ಟೋಟಲ್ 15,300 ಕೋಟಿಯಷ್ಟು ಫಂಡ್ಸನ್ನು ವೊಡಾಫೋನ್ ಐಡಿಯಾ ಈ ಒಂದು ಸ್ಟೇಕ್ನಿಂದ ಪಡ್ಕೋತಾರೆ. ಅದನ್ನು ಅವರು ಡೆಟ್ ಕ್ಲಿಯರ್ ಮಾಡೋದಕ್ಕೆ ಬಳಸ್ಕೊಳ್ಳುವಂಥ ಚಾನ್ಸಸ್ ಇದೆ. ಸೊ ಇಂಡಸ್ ಟವರ್ನಲ್ಲಿ ಕೂಡ ವೊಡಾಫೋನ್ ಐಡಿಯಾ ಸಾಕಷ್ಟು ಪೇಮೆಂಟನ್ನು ಕ್ಲಿಯರ್ ಮಾಡೋದು ಬಾಕಿ ಇದೆ. 5,400 ಕೋಟಿಯಷ್ಟು ಫಂಡ್ ಕ್ಲಿಯರ್ ಆಗಬೇಕಾಗಿದೆ. ಸೊ ವೊಡಾಫೋನ್ ಐಡಿಯಾ ಇಂಡಸ್ ಟವರ್ನ ಪೇಮೆಂಟನ್ನು ಕೂಡ ಕ್ಲಿಯರ್ ಮಾಡಿದ್ರೆ ಅದು ಇಂಡಸ್ ಟವರ್ಗೂ ಕೂಡ ಪಾಸಿಟಿವ್ ಆಗುತ್ತೆ. ಬಟ್ ಇವತ್ತು ಇಂಡಸ್ ಟವರ್ನಲ್ಲಿ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಯಾಕೆಂದರೆ ನಿನ್ನೆ ಕ್ಲೋಸಿಂಗ್ನಿಂದ 10% ಡೌನ್ ಸೈಡ್ನಲ್ಲಿ ವೊಡಾಫೋನ್ ಐಡಿಯಾ ಈ ಒಂದು ಸ್ಟೇಕನ್ನು ಸೆಲ್ ಮಾಡಿದರೆ ಆದ್ದರಿಂದ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಭಾರತಿ ಏರ್ಟೆಲ್ 1% ಸ್ಟೇಕನ್ನು ಇಂಡಸ್ ಟವರ್ನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಸೊ ವೊಡಾಫೋನ್ ಐಡಿಯಾ ಏನು ಸ್ಟೇಕನ್ನು ಸೇಲ್ ಮಾಡಿದ್ದಾರೆ ಅದರಲ್ಲಿ 1% ಭಾರತಿ ಏರ್ಟೆಲ್ಲೇ ಬೈ ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಫಂಡ್ ಹೌಸಸ್ಗಳು, ಮ್ಯೂಚುವಲ್ ಫಂಡ್ಗಳು ಇಂಡಸ್ ಟವರ್ನಲ್ಲಿ ಬೈಯಿಂಗನ್ನು ಮಾಡಿರ್ತಾರೆ. ಏರ್ಟೆಲ್ ಆಲ್ರೆಡಿ ಇಂಡಸ್ ಟವರ್ನಲ್ಲಿ 48% ಸ್ಟೇಕನ್ನು ಹೋಲ್ಡ್ ಮಾಡ್ತಾರೆ. ಸೊ ಅದನ್ನು ಈಗ 49%ಗೆ ಇನ್ಕ್ರೀಸ್ ಮಾಡ್ತಿದ್ದಾರೆ. ವೊಡಾಫೋನ್ ಐಡಿಯಾ ಕೂಡ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹೆಚ್ಚಿನ ಒಂದು ಅಪ್ಸೈಡ್ ವೊಡಾಫೋನ್ ಐಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಸ್ಟಿಲ್ ವೊಡಾಫೋನ್ ಐಡಿಯಾ ತಮ್ಮ ಡೆಟ್ಟನ್ನು ಕ್ಲಿಯರ್ ಮಾಡಿದ್ರೆ ಅದು ಕಂಪನಿಗೆ ಶೇರ್ ಹೋಲ್ಡರ್ಸ್ಗಳಿಗೆ ಪಾಸಿಟಿವ್ ಆಗುತ್ತೆ. ನಿನ್ನೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಈ ರೀತಿಯಲ್ಲಿ ಆಗ್ತಾ ಇರುತ್ತೆ. ಯಾವಾಗ ಪಾಸಿಟಿವ್ ನ್ಯೂಸ್ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಬರುತ್ತೆ ಆಗ ಒಳ್ಳೆ ಒಂದು ಬೈಯಿಂಗ್ ಬರುತ್ತೆ. ಸೊ ಅದಾದಮೇಲೆ ನಮಗೆ ಪ್ರಾಫಿಟ್ ಬುಕಿಂಗ್ ಬರೋದು ಕಾಣಿಸುತ್ತೆ. ಜಿ ಎಂಟರ್ಟೈನ್ಮೆಂಟ್ನಲ್ಲಿ ಇವತ್ತು 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಕರೆಕ್ಷನ್ಗೆ ರೀಸನ್ ಜಿ ಎಂಟರ್ಟೈನ್ಮೆಂಟ್ನ CFO ತಮ್ಮ ಪೊಸಿಷನ್ಗೆ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ದಾರೆ. ಆಕ್ಟಿಂಗ್ CFOನ ಆಲ್ರೆಡಿ ಜಿ ಎಂಟರ್ಟೈನ್ಮೆಂಟ್ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಬಟ್ ಟಾಪ್ ಮ್ಯಾನೇಜ್ಮೆಂಟ್ನಿಂದ ಯಾರಾದರೂ ರೆಸಿಗ್ನೇಷನ್ ಅನ್ನು ಸಬ್ಮಿಟ್ ಮಾಡಿದ್ರೆ ಸ್ವಲ್ಪ ವೀಕ್ನೆಸ್ ನಮಗೆ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸೋನಿ ಜೊತೆ ಮರ್ಜರ್ ಎಂಡ್ ಆದಾಗಿಂದ ಝೀನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಆನಲಿಸ್ಟ್ಗಳು ಕೂಡ ಅಷ್ಟೇ ಸ್ಟಾಕನ್ನು ಬಹಳಷ್ಟು ಡೌನ್ಗ್ರೇಡ್ ಮಾಡಿದ್ದಾರೆ. 8 ಸೆಲ್ ಕಾಲ್ಸ್ ಜಿ ಎಂಟರ್ಟೈನ್ಮೆಂಟಲ್ಲಿ ನೋಡೋದಕ್ಕೆ ಸಿಗುತ್ತೆ. 6 ಹೋಲ್ಡ್ ರೇಟಿಂಗ್ಗಳು ನೋಡೋದಕ್ಕೆ ಸಿಗ್ತದೆ. ಕೇವಲ 7 ಅನಲಿಸ್ಟ್ಗಳು ಮಾತ್ರ ಝೀನಲ್ಲಿ ಬೈ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇದ್ದಾರೆ. ಮ್ಯೂಚುವಲ್ ಫಂಡ್ಗಳು ಕೂಡ ಅಷ್ಟೇ ತಮ್ಮ ಹೋಲ್ಡಿಂಗನ್ನು ಝೀನಲ್ಲಿ ಕಡಿಮೆ ಮಾಡ್ತಿದ್ದಾರೆ. ಡಿ ಡೆವಲಪರ್ ಇಂಜಿನಿಯರ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಒಂದು ನೆಗ್ಲಿಜಿಬಲ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. NII ಕ್ಯಾಟಗರಿ 5.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 3 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 2.5 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಹಳಷ್ಟು ಜಂಪ್ ಆಗಿದೆ. 83 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 40%ಗೂ ಹೆಚ್ಚಿನ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ದರಿಂದ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನನೇ ನೋಡೋದಕ್ಕೆ ಸಿಕ್ಕಿದೆ. ಜೂನ್ 21ಕ್ಕೆ ಈ ಒಂದು IPO ಸಬ್ಸ್ಕ್ರಿಪ್ಷನ್ ಎಂಡ್ ಆಗುತ್ತೆ. ಸೊ ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಹಾಗೆ ಆಸಾನ್ ಲೋನ್ನ IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ರಿಟೇಲ್ ಕ್ಯಾಟಗರಿ 4.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿಯಲ್ಲಿ ಕೂಡ 5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಟೋಟಲ್ ಆಗಿ ಇಶ್ಯೂ 3 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಇಲ್ಲೂ ಕೂಡ ಅಷ್ಟೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. 40%ನಷ್ಟು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು IPOನಲ್ಲಿ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಎರಡು ಕೂಡ ಅಷ್ಟೇ ಸಣ್ಣ ಸೈಜ್ನ IPO ಆಗಿರುತ್ತೆ. ಆದ್ದರಿಂದ ಸಾಕಷ್ಟು ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ ಇದೆ. ಸೋನಾ BLW ಪ್ರೆಸಿಷನ್ನಲ್ಲಿ ಇವತ್ತು ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಟಾಕ್ನಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇವರು ಆಟೋ ಪಾರ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ PLI ಸ್ಕೀಮ್ನ ಅಂಡರಲ್ಲಿ ಅಪ್ಲಿಕೇಶನನ್ನು ಹಾಕಿದ್ರು. ಅದಕ್ಕೆ ಈಗ ಮಿನಿಸ್ಟ್ರಿ ಕಡೆಯಿಂದ ಸರ್ಟಿಫಿಕೇಶನ್ ಸಿಕ್ಕಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದಾದಮೇಲೆ ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಆಮಿ ಆರ್ಗ್ಯಾನಿಕ್ಸ್ನಲ್ಲಿ ಇವತ್ತು 5%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ QIP ಮೂಲಕ 500 ಕೋಟಿಯಷ್ಟು ಫಂಡ್ ರೈಸಿಂಗ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಸೊ QIBಗಳಿಗೆ ಇವರು ಶೇರ್ಸ್ಗಳನ್ನು ಅಲಾಟ್ ಮಾಡಿ ಫಂಡ್ ರೈಸಿಂಗ್ ಅನ್ನು ಮಾಡ್ತಾರೆ. 1228ರ ಪ್ರೈಸ್ನಲ್ಲಿ ಶೇರ್ಸ್ಗಳನ್ನು ಅಲಾಟ್ ಮಾಡೋದಕ್ಕೆ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು QIPನಿಂದ ಕಂಪನಿಯ ಬಿಸ್ನೆಸ್ ಅನ್ನು ಇನ್ನಷ್ಟು ಅವರು ಸ್ಟ್ರೆಂಥೆನ್ ಮಾಡ್ಕೋಬೋದಾಗುತ್ತೆ. ಬಟ್ ಈ ರೀತಿಯಲ್ಲಿ QIP ಕಡಿಮೆ ಪ್ರೈಸ್ನಲ್ಲಿ ಬಂದಾಗ ಸ್ವಲ್ಪ ವೀಕ್ನೆಸ್ ಸ್ಟಾಕ್ ಪ್ರೈಸ್ನಲ್ಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಇವತ್ತು ಸ್ಟಾಕ್ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಫಂಡ್ ರೈಸಿಂಗ್ ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗುತ್ತೆ. PSU ಸೆಕ್ಟರ್ನ ಕಂಪನಿ ಕಾನ್ಕಾರ್ನಲ್ಲಿ ಗೌರ್ಮೆಂಟ್ ತಮ್ಮ ಸ್ಟೇಕನ್ನು ಸೆಲ್ ಮಾಡ್ಬೋದು, ಡಿಸ್ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ಡಿಸ್ಇನ್ವೆಸ್ಟ್ಮೆಂಟ್ಗೆ 2019ರಲ್ಲಿ ಅಪ್ರೂವಲ್ ಸಿಕ್ಕಿದೆ. ಬಟ್ ಗೌರ್ಮೆಂಟ್ ಡಿಸ್ಇನ್ವೆಸ್ಟ್ಮೆಂಟನ್ನು ಡಿಲೇ ಮಾಡ್ತಾ ಇದೆ. ಹಾಗೆ ಈ ಒಂದು ಡಿಸ್ಇನ್ವೆಸ್ಟ್ಮೆಂಟ್ ಏನಿದೆ ಇನ್ನಷ್ಟು ಡಿಲೇ ಆಗ್ಬೋದು ಅಂತ CNBC ಆವಾಜ್ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆ ನ್ಯೂಸ್ನಿಂದ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 3.5%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕಾನ್ಕಾರ್ ಒಂದು ರೈಲ್ವೆ ಲಾಜಿಸ್ಟಿಕ್ ಕಂಪನಿ ಆಗಿರುತ್ತೆ. ಈ ಸ್ಟೇಕನ್ನು ಬೈ ಮಾಡ್ಕೊಳ್ಳೋದಕ್ಕೆ JSW ಇನ್ಫ್ರಾ, ಅದಾನಿ ಗ್ರೂಪ್ ಇಂಟ್ರೆಸ್ಟೆಡ್ ಇದ್ರು. ಬಟ್ ಗೌರ್ಮೆಂಟ್ ಯಾಕೋ ಡಿಸ್ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇಲ್ಲ.
ಅದಾನಿ ಗ್ರೂಪ್ $100 ಬಿಲಿಯನ್ ನಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮುಂದಿನ 10 ವರ್ಷಗಳಲ್ಲಿ ಗ್ರೀನ್ ಎನರ್ಜಿಯಲ್ಲಿ ಮಾಡಬೇಕು ಅನ್ನುವಂಥ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಇದರ ಬಗ್ಗೆ ಗೌತಮ್ ಅದಾನಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅವರು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ ಸನ್ಲೈಟ್ ಹಾಗೇನೆ ವಿಂಡ್ ಫಾರ್ಮ್ಗಳನ್ನ ಬಿಲ್ಡ್ ಮಾಡೋದು, ಅದರ ಜೊತೆಯಲ್ಲಿ ಗ್ರೀನ್ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡೋದು, ಈ ರೀತಿಯಲ್ಲಿ ಸಾಕಷ್ಟು ಪ್ಲಾನ್ಗಳನ್ನ ಹೊಂದಿದ್ದಾರೆ. ಸೊ ಈ ಗ್ರೀನ್ ಎನರ್ಜಿ ಬಿಸ್ನೆಸ್ ನಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತ ಗೌತಮ್ ಅದಾನಿ ಅವರು ಹೇಳಿದ್ದಾರೆ. ಬಟ್ ಈ ಒಂದು ನ್ಯೂಸ್ ನಿಂದ ಹೆಚ್ಚಿನ ಒಂದು ಅಪ್ಸೈಡ್ ಇವತ್ತು ಅದಾನಿ ಸ್ಟಾಕ್ ಗಳಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ $100 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂದಾಗ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅದಾನಿ ಗ್ರೀನ್ ಹಾಗೇನೆ ಅದಾನಿ ಎನರ್ಜಿ ಸೊಲ್ಯೂಷನ್ ನಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಅದಾನಿ ಪವರ್ ಕೂಡ ಇದರ ಒಂದು ಬೆನಿಫಿಷಿಯರಿ ಆಗುತ್ತೆ. ಸೊ ಸ್ಲೋ ಆಗಿ ಇನ್ವೆಸ್ಟ್ಮೆಂಟ್ ಬರುವಂಥ ಚಾನ್ಸಸ್ ಇರುತ್ತೆ. $100 ಬಿಲಿಯನ್ ಒಂದೇ ಬಾರಿಗೆ ಅವರು ಇನ್ವೆಸ್ಟ್ ಮಾಡೋದಿಲ್ಲ. ಕೆಪೆಕ್ಸ್ ಪ್ಲಾನ್ಸ್ ಇರುತ್ತೆ. ಸ್ಲೋ ಆಗಿ ಪ್ರತಿ ವರ್ಷ ಕೆಪೆಕ್ಸ್ನ ಮೂಲಕ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.